ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ಶುರುವಾಗಿದ್ದು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯಿಂದ. ಏನು ಹೇಳಿಕೆ ಕೊಟ್ಟರು? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರದ ಬಗ್ಗೆ ಸಣ್ಣ ಸುಳಿವು ಕೊಟ್ಟರು. ಅಲ್ಲಿಂದ ಶುರುವಾಗಿದ್ದು ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣ ಸಿಎಂಎ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಆಗ್ತಾರೆ ಅನ್ನುವಂತಹ ಒಂದಷ್ಟು ಹೇಳಿಕೆಗಳು. ಅದೆಲ್ಲದರ ನಡುವೆ ಇವತ್ತು ಆಗಿರುವಂತಹ ಬೆಳವಣಿಗೆ, SC ST ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಕಾಂಗ್ರೆಸ್ ಹೈಕಮಾಂಡ್. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ DCM DK ಶಿವಕುಮಾರ್ ಅವರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆಯಾ, ಸಿಎಂ ಸಿದ್ದರಾಮಯ್ಯ ಬಣ ಮೇಲುಗೈ ಸಾಧಿಸ್ತಾ ಇದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಇದೆಲ್ಲದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಸಿದ್ದು ಸೈನ್ಯ ಮುನ್ನಡೆ. ಕೆಪಿಸಿಸಿ ಗದ್ದುಗೆ ಗುದ್ದಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಸೈನ್ಯ ಮುನ್ನಡೆ ಸಾಧಿಸಿರೋದು. SC ST ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಸಿಎಂ ಬಣದ ಡಿನ್ನರ್ ಸಭೆಗೆ ಸಮಾವೇಶಕ್ಕೆ DCM DK ಶಿವಕುಮಾರ್ ಅವರು ಬ್ರೇಕ್ ಹಾಕಿಸಿದ್ರು. ಪಟ್ಟು ಹಿಡಿದು ಸಮಾವೇಶಕ್ಕೆ ವರಿಷ್ಠರ ಒಪ್ಪಿಗೆಯನ್ನ ಪಡ್ಕೊಂಡಿದೆ. ಈಗ ದಲಿತ ಸಚಿವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ KN ರಾಜಣ್ಣ ಭೇಟಿ ಮಾಡಿದ್ರು. ಹೈಕಮಾಂಡ್ ಮೂಲಕ ದಾಳ ಉರುಳಿಸಿದ್ದ DK ಶಿವಕುಮಾರ್ ಅವರಿಗೆ ಈಗ ಅದೇ ತಿರುಮಂತ್ರ ಆಗ್ತಾ ಇದೆ. ಶೀಘ್ರದಲ್ಲೇ SC ST ಸಮಾವೇಶವನ್ನ ಹಮ್ಮಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಬಣ ಪ್ಲಾನ್ ಮಾಡಿದೆ. ಅದಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಶೀಘ್ರದಲ್ಲೇ SC ST ಸಮಾವೇಶ ಆಗುತ್ತೆ. ಹೈಕಮಾಂಡ್ ಒಪ್ಪಿಗೆ ಬಳಿಕ ದೆಹಲಿಯಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. SC ST ಸಮಾವೇಶ ಆಗುತ್ತೆ. ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು ಅಥವಾ ಬೆಂಗಳೂರಲ್ಲಿ ಎಲ್ಲಾದ್ರೂ ಆಗಬಹುದು. ಬೆಂಗಳೂರಲ್ಲಿ ಒಟ್ಟು ಶೀಘ್ರದಲ್ಲೇ ಒಂದು ಕಡೆ SC ST ಸಮಾವೇಶ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ KN ರಾಜಣ್ಣ ಅವರು. KC ವೇಣುಗೋಪಾಲ್ ಭೇಟಿಯ ಬಳಿಕ KN ರಾಜಣ್ಣ ಖಡಕ್ ಆಗಿ ಮಾತನಾಡಿದ್ದಾರೆ. ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಈ ಕಡೆ ಸಚಿವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಯಾರೆಲ್ಲ ಭೇಟಿಯಾದ್ರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ? ಸಚಿವ ಸತೀಶ್ ಜಾರಕಿಹೊಳಿ ಅವರು, ಅದರ ಜೊತೆಗೆ HC ಮಹದೇವಪ್ಪ ಅವರು ಇಬ್ರು ಒಂದೇ ಕಾರಲ್ಲಿ ಬರ್ತಾರೆ, ಒಂದೇ ಕಾರಲ್ಲಿ ಬಂದು ಒಂದೇ ಕಾರಲ್ಲಿ ಹೋಗ್ತಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗೆ ಕಾರಣ ಆಗಿರೋದು. ಹಾಗಾದ್ರೆ KC ವೇಣುಗೋಪಾಲ್ ಅವರ ಭೇಟಿಯ ನಂತರ ಸಚಿವ KN ರಾಜಣ್ಣ ಅವರು ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಮತ್ತೆ ಅರ್ಹರಿಗೆ ಈ ಒಂದು ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನ ನಾವು ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಅದ್ರ ಬಗ್ಗೆ ವಿಶ್ವಾಸ ಮೂಡಿಸ್ತಕ್ಕಂಥದ್ದು, ಮತ್ತೆ ಅದರಲ್ಲಿ ಯಾರಾದ್ರೂ ವಂಚಿತರಿದ್ರೆ ಆ ವಂಚಿತರಿಗೂ ಕೂಡ ನ್ಯಾಯವನ್ನ ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬಂದಿದೆಯಾ ಇಲ್ವಾ, ಅದೇನಾದ್ರು ಮಿಸ್ಯೂಸ್ ಆಗಿದೆಯಾ, ಅಥವಾ ಅರ್ಹರಿಗೆ ಆ ಒಂದು ಸೌಲಭ್ಯಗಳು ದೊರೆತಿದೆಯಾ ಇಲ್ವಾ, ಇವೆಲ್ಲವೂ ಕೂಡ ಒಂದು ಅರಿವನ್ನ ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಪಕ್ಷದ ಸಂಘಟನೆ ಮತ್ತೆ ಅರ್ಹರಿಗೆ ಈ ಒಂದು ಸೌಲಭ್ಯಗಳನ್ನು ಸಮರ್ಪಕವಾಗಿ ಮುಟ್ಟಿಸ್ತಕ್ಕಂಥದ್ದು, ಅನರ್ಹರು ಈ ಸೌಲಭ್ಯಕ್ಕೆ ಅವರಿಗೆ ದೊರಕದ ರೀತಿಯಲ್ಲಿ ಮತ್ತೆ ಜನರಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು, ಆ ಮೂಲಕ ಕಾಂಗ್ರೆಸ್ಸಿನ ವಿಶ್ವಾಸವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಸಮಾವೇಶಗಳ ಮೂಲಕ ಆಗುತ್ತೆ. ಆದ್ದರಿಂದ ಸಮಾವೇಶಗಳ ಅಗತ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕೇಂದ್ರದ ಮುಖಂಡಗಳ ಗಮನಕ್ಕೆ ತಂದಿದ್ದೇವೆ. ನಾವೇನೇ ಸಮಾವೇಶಗಳು ಮಾಡಿದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ. ಆದ್ರೂ ಕೂಡ ಆ ಗ್ಯಾರಂಟಿಗಳು. ಇನ್ನು DCM DK ಶಿವಕುಮಾರ್ ಅವರಿಗೆ ಸಚಿವ KN ರಾಜಣ್ಣ ಅವರು ಮಾತಿನ ಮುಖಾಂತರ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಿ, ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರ ಅಥವಾ AICC ದೊಡ್ಡದಾ? DCM DK ಶಿವಕುಮಾರ್ ಅವರಿಗೆ ಸಚಿವ KN ರಾಜಣ್ಣ ಅವರು ತಿರುಗೇಟನ್ನ ಕೊಟ್ಟಿರೋದು. ದಲಿತ ಮುಖ್ಯಮಂತ್ರಿ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಕೇಳೋದು ಎಲ್ಲರ ಹಕ್ಕು. ವರಿಷ್ಠರು ಅದನ್ನ ತೀರ್ಮಾನ ಮಾಡ್ತಾರೆ. ದಲಿತ ಮುಖ್ಯಮಂತ್ರಿ ಮಾಡಬೇಕಾ ಬೇಡವಾ ಅದೆಲ್ಲವನ್ನ ಕೂಡ ತೀರ್ಮಾನ ಮಾಡೋದು ವರಿಷ್ಠರು. ನಾವು ಯಾರನ್ನು ಕೇಳಬೇಕೋ ಅವರನ್ನ ಕೇಳಿದ್ದೀವಿ. ಕೆಪಿಸಿಸಿ ಅಧ್ಯಕ್ಷರನ್ನ ನಾನು ಯಾಕೆ ಕೇಳಬೇಕು ಅಂತ ಕಿಡಿಕಾರಿದ್ದಾರೆ. ಏನೇ ಇದ್ರೂ ನಾವು AICC ಅಧ್ಯಕ್ಷರನ್ನ ಮಾತ್ರ ಕೇಳೋದು. ದೆಹಲಿಯಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿರೋದು.
ತಪ್ಪಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಕೇಳೋದ್ರಲ್ಲಿ ತಪ್ಪೇನಿದೆ ನೋಡಿ. ದಲಿತರು ಕೇಳಬಹುದು, ಇನ್ನೊಬ್ರು ಕೇಳಬಹುದು, ಅಲ್ಪಸಂಖ್ಯಾತರು ಕೇಳಬಹುದು. ಕೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ. ಕೇಳ್ತಕ್ಕಂಥದ್ದು ಎಲ್ಲರೂ ಕೂಡ ಹಕ್ಕು. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರುತ್ತೆ. ಈಗ ಕೆಪಿಸಿಸಿ ಅಧ್ಯಕ್ಷರು ಇನ್ನೊಬ್ರು ಎಲ್ಲರೂ ಕೂಡ ಕೇಳಿ ಮಾಡೋಕ್ಕಾಗೋದಿಲ್ಲ. ಕೇಳಬೇಕಾದವ್ರನ್ನ ಕೇಳ್ತೀವಿ. ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು, ಎಐಸಿಸಿ ದೊಡ್ಡವರು. ಅದರಿಂದ ಎಐಸಿಸಿ ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಕೇಳೋದ್ರಲ್ಲಿ ತಪ್ಪೇನಿದೆ ನೋಡಿ. ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ಕೆಳಗಿಳಿದ್ರೆ ಒಂದಿಷ್ಟು ಪಟ್ಟಿಯೇ ರೆಡಿ ಇದೆ. ಅದರಲ್ಲಿ ಕೆ.ಎನ್. ರಾಜಣ್ಣ ಅವರು ಕೂಡ ಇದ್ದಾರೆ ನೋಡಿ. ಅವರೇನೇ ಅಧ್ಯಕ್ಷನಾಗೋದಕ್ಕೆ ನಾನು ರೆಡಿ. ದೆಹಲಿಯಲ್ಲಿ ಕೆಪಿಸಿಸಿ ಪಟ್ಟದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಸಚಿವ ಕೆ.ಎನ್. ರಾಜಣ್ಣ ಅವರು. ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಮಂತ್ರಿಗಿರಿಯನ್ನ ತೊರಿತೇನೆ. ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ನಾನು ಬದ್ಧ. ಕಾಂಗ್ರೆಸ್ ಅಲ್ಲಿ ಇರೋದೇ ಹಂಗೆ, ಒಬ್ಬರಿಗೆ ಒಂದೇ ಪೋಸ್ಟ್ ಅಂತ. ಆದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಎರಡೆರಡು ಪೋಸ್ಟ್ ಅಲ್ಲಿ ಇದ್ದಾರೆ. ನಾವೇ ಹೇಳಿ 2 ಸ್ಥಾನದಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲಿದೆ ಇಲ್ಲಿ ಕೆ.ಎನ್. ರಾಜಣ್ಣ ಅವರು. ಡಿಕೆಶಿಯ 2 ಹುದ್ದೆಗೂ ಟಕ್ಕರ್ ಕೊಟ್ಟಿದ್ದಾರೆ ರಾಜಣ್ಣ. ಡಿಕೆಶಿಗೆ ಸಾರಥ್ಯದ ಬಗ್ಗೆ ಗೊಂದಲ ಬಗೆಹರಿಸಬೇಕು, ಈ ಬಗ್ಗೆ ಹೈಕಮಾಂಡ್ಗೆ ಮನವಿ ಅಂತ ಹೇಳಿದ್ದಾರೆ ರಾಜಣ್ಣ. ಹಾಗಾದ್ರೆ ಏನ್ ಮಾತನಾಡಿದ್ರು? ನಾನು ಕೂಡ ಆಕಾಂಕ್ಷಿ, ನನಗೂ ಕೂಡ ಆಸೆ ಇದೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವರಿಗೆ ಬದಲಾವಣೆ ಮಾಡಿ ಅಂತ ನಮ್ದೇನು ಒತ್ತಾಯ ಇಲ್ಲ. ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನೂ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರಲಿ, ನಮ್ದೇನೋ ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ನೋಡಿ, ಈಗ ಕಾಂಗ್ರೆಸ್ ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಇದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಪ್ಲಸ್ ಆಗ್ತಾ ಇದೆ. ಇದನ್ನ ಬಿಜೆಪಿ ಒಂದು ರೀತಿಯಲ್ಲಿ ವರವಾಗಿ ಪರಿಣಮಿಸ್ತಾ ಇದೆ ಟಕ್ಕರ್ಗಳನ್ನ ಕೊಡೋದಕ್ಕೆ. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನುವ ವಿಚಾರ ಹಾಸನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಏನಾದ್ರೂ ರಿಯಾಕ್ಷನ್ ಕೊಟ್ಟಿದ್ದಾರಾ? ನಿನ್ನೆ ನೋ ರಿಯಾಕ್ಷನ್. ಅವರೇ ಹೇಳಿದ್ದಾರಲ್ವಾ, ಕೊಟ್ಟಿಲ್ಲ ಅಂದ್ರೆ ಒದ್ದು ಕಿತ್ಕೋತೀನಿ ಅಂತ. ಒದ್ದು ಕಿತ್ಕೊಳ್ಳೋದು ಹೆಂಗೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಕರಗತವಾಗಿದೆ. ಆಗ ಕಾಂಗ್ರೆಸ್ ನೆಲಕಚ್ಚುತ್ತೆ ಅಂತ ಹೇಳಿ ಹಾಸನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡ್ತಾ ಇದ್ದಾರೆ. ಈಗೇನು ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು. ಸೈಲೆಂಟ್ ಆಗಿ ಹೊರಟೋದ್ರ ಮನುಷ್ಯ ಡಿ.ಕೆ. ಶಿವಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ? ನೀವು ನೆನ್ನೆ ಕೇಳಿದ್ರಲ್ಲ 5 ವರ್ಷ ಅವರೇ ಸಿಎಂ ಇರ್ತಾರೆ ಅಂತ. ಸೈಲೆಂಟ್ ಆಗಿ ಹೊರಟೋದ್ರ ಮನುಷ್ಯ ವಿಧಾನಸಭೆಯಲ್ಲಿ ಹೇಳೋದಲ್ಲ, ಕೊಟ್ಟಿಲ್ಲ ಅಂದ್ರೆ ಒದ್ದು ಕಿತ್ಕೊಂತೀನಿ ಅಂತ. ಡಿ.ಕೆ. ಶಿವಕುಮಾರ್ಗೆ ಗೊತ್ತಿದೆ ಒದ್ದು ಕಿತ್ಕೊಳೋದು ಹೆಂಗೆ ಅನ್ನೋದು. ಆ ಕಲೆನೇ ಅವ್ರಿಗೆ ಕರಗತ ಬಂದ್ಬಿಟ್ಟಿದೆ. ಅದರಿಂದ ಡಿ.ಕೆ. ಶಿವಕುಮಾರ್ ಸಮಯ ಕಾದು ಒದ್ದು ಕಿತ್ಕೊಂತಾರೆ. ಅವಾಗ ಕಾಂಗ್ರೆಸ್ ನೆಲ ಕಚ್ಚುತ್ತೈತೆ ಅಷ್ಟೇ. ಡಿ.ಕೆ. ಶಿವಕುಮಾರ್ ಏನು ರಿಯಾಕ್ಷನ್ ಮಾಡಿದಾರಾ? ನೀವು ನೆನ್ನೆ ಕೇಳಿದ್ರಲ್ಲ. ಇನ್ನು ಸಿಎಂ ಬದಲಾವಣೆಯ ವಿಚಾರದ ಬಗ್ಗೆಯೂ ಕೂಡ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ನವೆಂಬರ್ ಅಲ್ಲಿ ಸಿಎಂ ಬದಲಾವಣೆಯಾಗುತ್ತೆ, ಅದು ಖಂಡಿತ ನಿಶ್ಚಿತ ಅಂತ ಹೇಳಿದ್ದಾರೆ. ನೋಡಿ, ಡೇಟು ಕೂಡ ಹೇಳ್ಬಿಟ್ಟಿದ್ದಾರೆ. ನವೆಂಬರ್ 15ನೇ ತಾರೀಕು ಅಥವಾ 16ನೇ ತಾರೀಕು ಸಿಎಂ ಬದಲಾವಣೆ ಆಗುತ್ತಂತೆ. ಹಾಸನದಲ್ಲಿ ಈ ವಿಚಾರವನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ ಆರ್ ಅಶೋಕ್ ಅವರು. ಬದಲಾವಣೆ ಆಗಿಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ. ಆಮೇಲೆ ಆ ಬೆಂಕಿ ಆರಿಸೋದಕ್ಕೆ ಫೈರ್ ಇಂಜಿನ್ಗಳನ್ನ ಬುಕ್ ಮಾಡಬೇಕಂತೆ. ನವೆಂಬರ್ ಬಳಿಕ ಕಾಂಗ್ರೆಸ್ನಲ್ಲಿ ಪ್ರಳಯ ಆಗುತ್ತೆ ಅನ್ನುವ ಭವಿಷ್ಯ ನುಡಿದಿದ್ದಾರೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಅವರು ಇವತ್ತು ಹಾಸನದಲ್ಲಿ. ಮತ್ತೆ ನವೆಂಬರ್ ಇಸ್ ಅ ಡೆಡ್ ಲೈನ್. ಮತ್ತೆ ನನಗೆ ಗೊತ್ತಿರೋ ಪ್ರಕಾರ, ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೂ ನವೆಂಬರ್ ಇಸ್ ಅ ಡೆಡ್ ಲೈನ್. ನವೆಂಬರ್ ಒಳಗಡೆ ನಾನು ಹೇಳಿದ್ನಲ್ಲ 15-16 ಒಳಗಡೆ 100% ಟ್ರಾನ್ಸ್ಫರ್ ಆಗೋದು ನಿಜ. ಆಗಿಲ್ಲ ಅಂದರೆ ಜ್ವಾಲಾಮುಖಿ ಕಾಂಗ್ರೆಸ್ನಲ್ಲಿ ಸರ್ಕಾರದಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಬೆಂಕಿ ಆರ್ಸೋಕ್ಕೆ ಫೈರ್ ಇಂಜನ್ಗಳೇ ಸಾಕಾಗಲ್ಲ. ಅದಕ್ಕೆ ಫೈರ್ ಇಂಜನ್ ಹುಡುಕಿ ಅಂತೇಳಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಫೈರ್ ಇಂಜನ್ಗಳು ಎಲ್ಲೆಲ್ಲವೋ ತರಿಸ್ಕೊಂಡು ಈಗಲೇ ರೆಡಿ ಮಾಡ್ಕೊಂಡಿರಿ.
ಪ್ರಳಯ ಅಂತೂ ಹಾಗೆ ಆಗ್ತೈತೆ. ವಾಲ್ಕೇನ್ ಮತ್ತೆ ನನಗೆ ಗೊತ್ತಿರೋ ಪ್ರಕಾರ ನಾನು ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹಾಗೆ ಸಿಎಂ ಬದಲಾವಣೆಯ ಕುರಿತು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ಸೊ ಇವತ್ತು ಪಕ್ಷ ಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಅದು ಪಕ್ಷದ ತೀರ್ಮಾನ, ಪಕ್ಷದ ವರಿಷ್ಠ ಮಂಡಳಿಯ ತೀರ್ಮಾನ. ಅದಕ್ಕೆ ಪಿಸಿಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ, ಬೇರೆಯವರು ಕೂಡ ಭದ್ರಾಗಿರ್ತಾರೆ. ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ. ನಾನು ಅದಕ್ಕೆ ಆಕಾಂಕ್ಷಿ ನೋಡಿ. ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ. ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೆ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ. ಕೇಂದ್ರದ ಮೇಲೆ ಕೆಲವು ಸಂಸತ್ ಸದಸ್ಯರ ಹೇಳಿಕೆಗಳನ್ನು ನೋಡಿದ್ದೇನೆ, ಬಿಜೆಪಿ ನಾಯಕರ ಹೇಳಿಕೆಗಳನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಬಹುಶಃ ಅವ್ರಿಗೇನಾದ್ರೂ ಜವಾಬ್ದಾರಿ ಇತ್ತು ಅಂತ ಅಂದ್ರೆ ಮೆಟ್ರೋಗೆ ಕೊಡ್ತಕ್ಕಂಥ ಪಾಲಿನ ಏನು ಹಣವನ್ನ ಕೇಂದ್ರ ಸರ್ಕಾರದ ಪಾಲನ್ನ ಹೆಚ್ಚಿಗೆ ಮಾಡಲಿ. ಅದಕ್ಕೆ ಅವರು ನಾಯಕರುಗಳು ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮುಂದೆ, ನರೇಂದ್ರ ಮೋದಿ ಅವರ ಮುಂದೆ, ಹಣಕಾಸು ಸಚಿವರ ಮುಂದೆ, ನಗರಾಭಿವೃದ್ಧಿ ರೈಲ್ವೆ ಮಂತ್ರಿಗಳು ಯಾರು ಕಟ್ಟರ್ ಅವರಿದೆ ಅವ್ರ ಮುಂದೆ ಹೋಗಿ 10% ಕೊಡ್ತಾ ಇರೋದನ್ನ 40% ಶೇರನ್ನ ಕೊಡ್ತಕ್ಕಂಥ ಒಂದು ಔದಾರ್ಯವನ್ನ, ನಮ್ಮ ತೆರಿಗೆ ಹಣವನ್ನ ನಮಗೆ ಕೊಡಿಸುವಂತ ಕೆಲಸವನ್ನ ಮಾಡಲಿ. ಓಕೆ, ಈಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ, ಅದೆಲ್ಲದರ ನಡುವೆ ಪೂರ್ಣಾವಧಿ ಸಿಎಂ ವಿಚಾರ ಮತ್ತು SC/ST ಸಮಾವೇಶ, ಇಷ್ಟೆಲ್ಲ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಈಗ ಕಾಂಗ್ರೆಸ್ ವಕ್ತಾರರಾದಂತಹ ರಘು ದೊಡ್ಡೇರಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ರಘು ದೊಡ್ಡೇರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಗಮನಿಸ್ತಾ ಇದ್ದೀವಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ತುಟಿ ಬಿಚ್ಚಂಗಿಲ್ಲ ಅಂತ ಹೇಳಿದಂತಹ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮೊನ್ನೆ ಮಾತನಾಡ್ತಾರೆ ಕಲಬುರಗಿಯಲ್ಲಿ ಅಂತ ಅನ್ಸುತ್ತೆ. ಬದಲಾವಣೆಗಳಾಗ್ತಾ ಇದೆ ಕೆಪಿಸಿಸಿಯಲ್ಲಿ, ಎಲ್ಲ ರಾಜ್ಯಗಳಲ್ಲೂ ಬದಲಾವಣೆ ಮಾಡ್ತಾ ಇದ್ದೀವಿ, ಅದೇ ರೀತಿ ಆಗುತ್ತೆ ಅನ್ನುವಂತಹ ಸುಳಿವು ಕೊಡ್ತಾ ಇದ್ದಂತೆ ಒಂದಷ್ಟು ಬೆಳವಣಿಗೆಗಳು. ಅದೆಲ್ಲ ಆದಮೇಲೆ ನಿನ್ನೆ ಏನೆಲ್ಲ ಆಯಿತು ರಘು ದೊಡ್ಡೇರಿಯವರೇ, ನಿಮಗೂ ಕೂಡ ಗೊತ್ತು. ಪೂರ್ಣಾವಧಿ ಸಿಎಂ ವಿಚಾರ, ಇವತ್ತು SC/ST ಸಮಾವೇಶ. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರನ್ನ ಹಿಂದಿಕ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಆಗ್ತಾ ಇರೋ ಬೆಳವಣಿಗೆಯನ್ನ ನೋಡಿದ್ರೆ ಏನ್ ಹೇಳ್ತೀರಾ? ನೋಡಿ, ಮೊದಲನೇದಾಗಿ ತಾವೇನು ಹೇಳ್ತಿದ್ದೀರಿ, ಇವರು ಏನು ನಮ್ಮ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೀದಿನಲ್ಲಿ ಅಥವಾ ಟಿವಿ ಸ್ಟುಡಿಯೋಗಳಲ್ಲಿ ಆಗೋದಿಲ್ಲ. ಅದನ್ನ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತದೆ. ಇನ್ನು ಇದರ ವಿಚಾರವಾಗಿ ಏನು ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ವಿಚಾರವಾಗೋ ಹಾಗೆ ಹೇಳ್ತೀನಿ. ಮಾನ್ಯ DK ಶಿವಕುಮಾರ್ ಒಳಗೊಂಡಂತೆ ಯಾರು ನಮ್ಮ ಏನು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರನ್ನ ಮತ್ತೆ ಉಪಮುಖ್ಯಮಂತ್ರಿಗೆ DK ಶಿವಕುಮಾರ್ ಅನ್ನು ಮಾಡಿದ್ದು ಯಾರು? 136 ಶಾಸಕರು ಒಟ್ಟಿಗೆ ಕುಳಿತು ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ನಿರ್ಣಯ. ಆಸ್ ಆಫ್ ಟುಡೇ ಈಗಿನವರೆಗೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಿದ್ದಾರೆ, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ 136 ಜನರು ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾರೋ ಒಬ್ರು ಹೇಳ್ಬಿಟ್ರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗೋದಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅಂತಂದ್ರೆ ಅದು ಶಾಸಕಾಂಗ ಸಭೆಯಲ್ಲಿ ಯಾರೋ ಒಬ್ರು ಹೇಳ್ಬಿಟ್ರು ಅಂದ್ರೆ ಯಾರು ಹೇಳ್ತಾ ಇದ್ದಾರೆ? ಈಗ ನಿಮ್ಮ ಪಕ್ಷದಲ್ಲಿರುವಂತಹ ಕೆಲವೊಂದಿಷ್ಟು ನಾಯಕರುಗಳೇ ಮಾತನಾಡ್ತಾ ಇರೋದು ಪೂರ್ಣಾವಧಿ ಸಿಎಂ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಯಾಕೆ ಡೌಟ್? ಯಾಕೆ ಎಚ್ಚರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ? ಅಲ್ಲ, ಅವರು ಪೂರ್ಣಾವಧಿ ಸಿಎಂ ಆಗಿದ್ದಾರೆ ಡೌಟ್ ಅಂತ ಯಾರು ಹೇಳಿದ್ದಾರೆ? ಈಗ 2.5 ವರ್ಷಕ್ಕೆ ಬದಲಾಗ್ತದೆ ಅಂತ ಯಾರು ಹೇಳಿದ್ದಾರೆ? ನಿಮ್ಗೆ ಏನ್ ಹೇಳಿದಾರೆ? ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ? ಅಲ್ಲ, ನಮ್ಮ ಹತ್ರ ಡಾಕ್ಯುಮೆಂಟ್ ಅಲ್ಲ ರಘು ದೊಡ್ಡೇರಿ ಅವರೇ. ನಿಮ್ಮ ಪಕ್ಷದ ನಾಯಕರುಗಳೇನೆ ಪದೇ ಪದೇ ದೆಹಲಿಗೆ ಹೋಗ್ತಾರೆ, ಪದೇ ಪದೇ ದೆಹಲಿಗೆ ಹೋಗುವಂತಹ ವಿಚಾರ. ದೆಹಲಿಗೆ ಹೋದ್ರೆ ತಪ್ಪೇನಿದೆ? ಅಲ್ಲ, ದೆಹಲಿಗೆ ಹೋದ್ರೆ ತಪ್ಪೇನಿದೆ? ದೆಹಲಿಗೆ ಹೋಗ್ಬಾರ್ದು ಹಾಗಾದ್ರೆ ಅವರು? ಅಲ್ಲ, ದೆಹಲಿಗೆ ಹೋಗಬಾರ್ದು ಅಂತಲ್ಲ, ನಿಮ್ಮ ಪಕ್ಷದಲ್ಲಿರುವಂತಹ ನಾಯಕರುಗಳು. ಈಗ ಒಂದ್ ನಿಮಿಷ, ಇವತ್ತು KN ರಾಜಣ್ಣ ಅವರ ಹೇಳಿಕೆ ಬಗ್ಗೆ ಏನ್ ಹೇಳ್ತೀರಾ? KN ರಾಜಣ್ಣ ಅವರು KC ವೇಣುಗೋಪಾಲ್ KN ರಾಜಣ್ಣ ಅವರು ಏನಂತ ಹೇಳಿದ್ದಾರೆ? ಕಾಂಗ್ರೆಸ್ ನಿಂದ SC ಮತ್ತೆ ST ಸಮುದಾಯದ ಒಂದು ಸಮಾವೇಶ ಮಾಡ್ಬೇಕು. ಹೌದು, ತಪ್ಪೇನಿದೆ ಮಾಡೋದ್ರಲ್ಲಿ? ಅಲ್ಲ, ಸಮಾವೇಶ ಮಾಡ್ಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಿ ಏನಾಯ್ತು?
ಡಿ ಕೆ ಶಿವಕುಮಾರ್ ಅವರು ವಿದೇಶಕ್ಕೆ ಹೋದಂತಹ ಟೈಮಲ್ಲಿ ಇಲ್ಲಿ ಡಿನ್ನರ್ ಮೀಟಿಂಗ್ ಆಗುತ್ತೆ. ಸರಿ, ಅದಾದ್ಮೇಲೆ ನಿಮ್ ಪ್ರಕಾರ ಅಲ್ಲ dinner ಹೋಗೋದಿಲ್ವಾ? ಅಲ್ಲ ಡಿನ್ನರ್ ನ ಮಾಡೋದೇ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆ ಸಂದರ್ಭ ಎಂತದ್ದು ಅಂತ ಹೇಳ್ತಾ ಇರೋದು. ಅಲ್ಲ, ನೀವು ಒಟ್ಟಿಗೆ ಊಟ ಮಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ ರಘುತೊಡ್ಡೇರಿ ಅವರೇ. ನೀವು ಯಾರು ಊಟ ಮಾಡಬೇಡಿ ಅಂತ ನಾವ್ ಯಾರು ಹೇಳ್ತಾ ಇಲ್ಲ. ಅಲ್ಲ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು, ನಾನು ಉತ್ತರ ಕೊಡ್ತೇನೆ. ನೋಡಿ, ಯಾವುದೇ ಒಂದು ಯಾರದೇ ನಾಯಕರನ್ನ ಅವ್ರದ್ದು ಊಟ, ಅವ್ರದ್ದು ಮನೆ, ಅವ್ರದ್ದು ಹೋಟೆಲ್ ಬಿಲ್ ನಾವು ಕೊಡ್ತೀವ? ಇಲ್ಲ. ಅವರು ನಾಯಕರು ಹೋಗಿ ಅವರ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ಯಾಕೆ ರಾಜಕೀಯ ಚರ್ಚೆನೂ ಮಾಡ್ಬಾರ್ದಾ? ಅಂದ್ರೆ ಏನು, ಅವರು ಏನು ರಾಜಕೀಯ ಮಾಡಕ್ ಬಂದಿದಾರ ಅಥವಾ ಸನ್ಯಾಸತ್ವ ವಹಿಸ್ಕೊಂಡ್ ಬಂದಿದಾರ? ಅವರವರು ರಾಜಕೀಯ ಚರ್ಚೆನೆ ಮಾಡಕ್ ಹೋಗೋದು, ರಾಜಕೀಯ ಚರ್ಚೆ ಮಾಡೋದು ತಪ್ಪೇನು? ರಾಜಕೀಯ ಚರ್ಚೆ ಮಾಡೋದು ತಪ್ಪಲ್ಲ. ಒಂದೇ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಲ್ಲ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರದ್ದು ಒಂದು ಬಣ. ಒಂದು ನಿಮಿಷ 136 ಶಾಸಕರಿರುವಾಗ ಊಟಕ್ಕೆ ಹೋಗ್ಬೇಕು, 136 ಶಾಸಕರು ಒಬ್ಬರೇ ಬರ್ತಾರ ಒಟ್ಟಿಗೆನೆ? ಅವರವರ ಅವಶ್ಯಕತೆ ತಕ್ಕನಾಗಿ, ಅವರವರ ಏನು ಅನುಕೂಲಕ್ಕೆ ತಕ್ಕನಾಗಿ ಭೇಟಿಯನ್ನ ಮಾಡ್ತಾರೆ, ಊಟವನ್ನ ಮಾಡ್ತಾರೆ. ಅದನ್ನ ನಾವು ಏನು ಪಕ್ಷದಲ್ಲಿ ಒಡಕಿದೆ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ಬಿಜೆಪಿ ಅದಾದ್ಮೇಲೆ ಆಯ್ತು. ಈಗ ನಾವು ಸರಿ, ನೀವು ಹೇಳಿದ್ರಿ ಹೌದು, ಊಟ ಏನ್ ಮಾಡಬಾರ್ದ ಅಂತ ಹೇಳಿ ನಾವ್ಯಾರು ಕೂಡ ಪ್ರಶ್ನೆ ಮಾಡೋಕ್ ಬರಲ್ಲ. ಊಟ ಅವರವರ ಹಕ್ಕು, ನೀವು ಮಾಡ್ಕೊಳ್ಳಿ. ಅದಾದ್ಮೇಲೆ ಡಿಸಿಎಂ ಅಲ್ಲ ಒಂದು ನಿಮಿಷ. ಈಗ ಡಿ ಕೆ ಶಿವಕುಮಾರ್ ಅವರು ಇಲ್ದಂತಹ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ಆಗತ್ತೆ, ಹೌದಲ್ವಾ? ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಒಂದ್ ನಿಮಿಷ ರಘುತೊಡ್ಡೇರಿ ಅವರೇ, ಒಂದ್ ನಿಮಿಷ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ದೆಹಲಿಗೆ ಹೋಗಿ ಒಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೇಲೂ ಕೂಡ ಡಿನ್ನರ್ ಮೀಟಿಂಗ್ ಇರುತ್ತೆ, ನಿಮಗೆ ನೆನಪಿರಬಹುದು. ಅವ್ರು ಹೇಳ್ತಾರೆ. ಅದಾದ್ಮೇಲೆ ದೆಹಲಿಗೆ ಹೋಗಿ ಮರುದಿನನೇ ಏನ್ ಹೇಳ್ತಾರೆ ಗೃಹ ಸಚಿವರು, ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ನಾವು ಅಂದ್ರೆ ನಾವ್ ಇದನ್ನ ಕ್ಲೋಸ್ ಮಾಡಿಲ್ಲ, ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾನೆ ಇಲ್ಲ ಅಂತಲ್ಲ, ಮುಂದೂಡಿದ್ದೀವಿ. ಆ ವಿಚಾರ ಯಾಕೆ ಬರುತ್ತೆ ಅಲ್ಲಿ ಅಂತ ಹೇಳಿ. ಹೌದು, ಯಾಕೆ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ಈಗ ಡಿನ್ನರ್ ಅನ್ನೋ ನೀವೇನೋ ಚರ್ಚೆ ಅಲ್ಲ ನಾವ್ ಯಾಕೆ ಸುಮ್ನೆ ಏನೇನೋ ಕಟ್ಕೊಂಡು ಮಾತಾಡ್ಬೇಕು, ಏನಾಗ್ತಿದೆ ಅದನ್ನೇ ತಾನೇ ಹೇಳ್ತಾ ಇರೋದು. ಉತ್ತರ ಕೊಡೋದಕ್ಕೆ ಬಿಡಿ ಪ್ಲೀಸ್. ನೋಡಿ, ಮಾಧ್ಯಮದಲ್ಲಿ ಈಗ ಈ ರೀತಿಯಾದಂತ ಒಂದು ಡಿನ್ನರ್ ಸೇರ್ತಾ ಇದೀವಿ ನಾವು. ಸಮುದಾಯದ ವಿಚಾರವಾಗಿ ಸಮುದಾಯದಲ್ಲಿ ಯಾವ ಯಾವ ಯೋಜನೆಗಳನ್ನ ಮಾಡ್ಬೇಕು, ಬಡ್ಜೆಟ್ ಬರ್ತಾ ಇದೆ, ಬಡ್ಜೆಟ್ ಅಲ್ಲಿ ಯಾವ ಯಾವ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, SCPTSB ನಲ್ಲಿ ಯಾವ ಯಾವ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿ ಅವರವರು ಸಮುದಾಯದ ನಾಯಕರು, ಸಮುದಾಯದ ಶಾಸಕರು ಸೇರಿ ಚರ್ಚೆ ಮಾಡೋದು ಸಹಜ. ಸೊ ಅದನ್ನ ನೀವು ಮಾಧ್ಯಮದವರು ಇಲ್ಲ ಏನೋ ಒಡಕಿದೆ ಅಂತ ಹೇಳಿದಾಗ ಸರಿಯಾಗಿ ಹೈಕಮಾಂಡ್ ಹೇಳೋದು ಸಹಜ. ಇಲ್ಲಪ್ಪ ನೀವು ಈ ಸಮಯದಲ್ಲಿ ಹೋದ್ರೆ ಏನು ಒಡಕಿಲ್ಲ ಅಲ್ವಾ? ಮತ್ತೆ ಪರಮೇಶ್ವರ್ ಅವ್ರ ಮನೇಲಿ ಮಾಡಿದಂತಹ ಮೀಟಿಂಗ್ ಯಾಕೆ ಕ್ಯಾನ್ಸಲ್ ಆಯ್ತು? ಯಾಕೆ ಮುಂದೂಡಿದ್ರಿ? ಮಾಡ್ಬೋದಿತ್ತಲ್ಲ. ಅಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ ತಕ್ಷಣ ಇಲ್ಲಿದ್ದಂತ ಡಿನ್ನರ್ ಮೀಟಿಂಗು ಯಾಕೆ ಕ್ಯಾನ್ಸಲ್ ಆಯ್ತು? ಮಾಡ್ಬೋದಿತ್ತಲ್ಲ, ಏನು ಒಡಕಿಲ್ವಲ್ಲ. ನಿಮ್ ನಡುವೆ ಇದ್ದಂತ ಮಾತುಕತೆಗೆ ತಾನೇ ಊಟ ಇಟ್ಕೊಂಡಿದ್ದು, ಯಾಕೆ ಮಾಡ್ಲಿಲ್ಲ? ಯಾಕೆ ಕ್ಯಾನ್ಸಲ್ ಅಂತೂ ಹೇಳಿಲ್ಲ, ಮುಂದೂಡಿಕೆ ಮಾಡ್ಲಾಗಿದೆ ಅಂತ ಯಾಕೆ ಅಲ್ಲಿ ನೀವು ಹೇಳಿದ್ರಿ? ಹೌದು, ಎಸ್, ಸಹಜವಾಗಿ ಮಾಧ್ಯಮಗಳು ಅದನ್ನ ತಪ್ಪಾಗಿ ಅರ್ಥೈಸುತ್ತಿದ್ದಾವೆ. ನಿಮ್ಮ ಮಾಧ್ಯಮ ಅಲ್ಲ, ಕೆಲವು ಚಾನೆಲ್ಗಳಲ್ಲಿ ಕಾಂಗ್ರೆಸ್ ನಲ್ಲಿ ಒಡಕಿದೆ ಅಂತ ಹೇಳಿ ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡಿದ ತಪ್ಪು ಮಾಹಿತಿ ಹೋಗ್ತದೆ ರಾಜ್ಯದ ಜನತೆಗೆ. ಹಾಗಾಗಿ ಮುಂದೂಡಿ ಅಂತ ಹೇಳಿದ್ರೆ ಮುಂದೂಡಿದ್ದೇವೆ. ಅದನ್ನ ಬಿಟ್ಟು ಈಗ ಏನು SC/ST ಸಮುದಾಯ ಈಗಲೂ ಕೂಡ ಮುಂದೂಡಿದ್ದೀರಾ? ಅಲ್ಲ ಈಗಲೂ ಕೂಡ ಅದನ್ನ ಮುಂದೂಡಿದ್ದೀರಾ? ಯಾವಾಗ ಬೇಕಾದ್ರೂ ಮಾಡಬಹುದು, ಮಾಡ್ತೀವಿ, ತಪ್ಪೇನಿದೆ? ಅವ್ರದ್ದು ಹೋಟೆಲ್ ಅಲ್ಲ, ಅವ್ರ ದುಡ್ಡು ಅವ್ರದ್ದು ಹೋಟೆಲ್, ಹೋಗಿ ಅವ್ರ ಸಮಯ, ಅದನ್ನ ನಾವು ಪ್ರಶ್ನೆ ಮಾಡಕ್ ನಾವ್ಯಾರು? ನೀವೀಗ ಯಾವ್ದೋ ಒಂದು ಚಾನಲ್ ಅಲ್ಲ, ಒಂದು ನಿಮಿಷ, ನೀವು ಯಾವ್ದೋ ಒಂದು ಚಾನಲ್ ಆಗಿ ನೀವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ಇನ್ನೊಂದು ಚಾನಲ್ ಅವರು ಇನ್ನೊಂದು ಕಾರ್ಯಕ್ರಮ ಮಾಡ್ತಾರೆ. ಹಾಗಾದ್ರೆ ನಿಮ್ಮ ಚಾನಲ್ಗಳಲ್ಲಿ ಹೊಡಕಿದೆ ಅಂತ ಹೇಳಕ್ ಆಗ್ತದಾ? ಇಲ್ಲ. ನಿಮ್ಮ ಚಾನಲ್ ಕಾರ್ಯಕ್ರಮ ನೀವು ಮಾಡ್ತೀರಿ, ಈಗ ನಮ್ದು ಈಗ ನೀವು ವಿಚಾರನ ಏನೇನೋ ಹೇಳ್ಕೊಂಡೋಗಿ ಏನೇನೋ ವಿಚಾರ ಡೈವರ್ಟ್ ಮಾಡ್ತಾ ಇದ್ದೀರಾ ರಘುದೊಡ್ಡೇರಿ ಅವರೇ. ನಾನ್ ಕೇಳಿದ ಸಮುದಾಯದ ಒಂದ್ ನಿಮಿಷ, SC/ST ಸಮುದಾಯ ಯಾರು? ಒಂದ್ ನಿಮಿಷ, ರಾಜಣ್ಣ ಅವರು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರ, ಪಕ್ಷದಿಂದ ಮಾಡ್ತಾ ಇದ್ದಾರ? ಪಕ್ಷದಿಂದ ಆಗ್ತಾ ಇರುವ ಅಲ್ಲ ಈಗ ಈ ಸಮಾವೇಶದ ಬಗ್ಗೆನೇ ಮಾತಾಡೋಣ ಇರಿ.